ನಮಸ್ತೆ. ನನ್ನ ಹೆಸರು ರಾಜು ಕೆ ಎನ್ ಅಂತ. ನಾನು ನಿಲಯ ಪಾಲಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಅಂಚೆ ಸಾತ್ಪಳ್ಳಿ. ಈ ಹಾಸ್ಟೆಲಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮನ್ನು ಈಗ ನಮ್ಮ ಮೈಸೂರು ಫೌಂಡೇಶನ್ ವತಿಯಿಂದ ಮತ್ತು ಮೈಸೂರು ನಗರ ಪಾಲಿಕೆ ಕಂಬೈಂಡ್ ಇದರಲ್ಲಿ ಅವರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಏನು ಕಾಂಟ್ಯಾಕ್ಟ್ ಮಾಡಿದ್ರು ಅಂದರೆ ಈ ವೇಸ್ಟೇಜ್ ಏನಿದೆ ಈ ಹಾಸ್ಟೆಲ್ಗಳು ಅಂದಮೇಲೆ ಇಲ್ಲಿ ನಾವು ಅಡುಗೆ ಮತ್ತು ಇದನ್ನೆಲ್ಲ ಈ ಥರ ವಿದ್ಯಾರ್ಥಿಗಳು ಇರೋದ್ರಿಂದ ವೇಸ್ಟೇಜ್ಗಳು ಇರುತ್ತೆ. ಈ ವೇಸ್ಟೇಜನ್ನು ಹೇಗೆ ಮಾಡ್ತಾಯಿದ್ದೀರಿ, ಹೇಗೆ ಸಬ್ರಿಗೇಷನ್ ಮಾಡ್ತಾಯಿದ್ದೀರಿ, ಇಲ್ಲೇನಾದರೂ ಕಲೆಕ್ಷನ್ ಮಾಡ್ತಾಯಿದ್ದಾರಾ, ಹೇಗೆ ಮಾಡ್ತಾಯಿದ್ದೀರಿ ಅಂತಂದಾಗ, ಯಾಕೆಂದರೆ ಇದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಔಟ್ಸ್ಕಟ್ಟಲ್ಲಿ ಇರೋದ್ರಿಂದ ಮತ್ತು ನಗರ ಪಾಲಿಕೆ ಹೊತ್ತಿಗೆ ಇನ್ನೂ ಕರೆಕ್ಟಾಗಿ ಜಾಯ್ನ್ ಆಗದೆ ಇರೋದ್ರಿಂದ ನಮಗೆ ನಗರ ಪಾಲಿಕೆಯಿಂದಾಗಲಿ ಕಲೆಕ್ಟ್ ಮಾಡೋರಾಗಲಿ ಮತ್ತು ಯಾರೋ ಆಗಲಿ ಸಿಗದೆ ಇರೋದ್ರಿಂದ ನಾವು ಇಲ್ಲಿ ಅಸ್ತವ್ಯಸ್ತವಾಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಮತ್ತು ಕೆಲವು ನಾವು ಬರ್ನ್ ಮಾಡ್ತಿದ್ವಿ. ಆ ಬರ್ನಿಂಗ್ ಇಶ್ಯೂಸಿಂದ ಸ್ವಲ್ಪ ಇಶ್ಯೂಸ್ ಆಗ್ತಿತ್ತು, ಅಕ್ಕಪಕ್ಕನೂ ಸ್ವಲ್ಪ ತೊಂದರೆ ಆಗ್ತಿತ್ತು. ಈಗ ನಮಗೆ ಇವರು ಬಂದು ನಮ್ಮ ಮೈಸೂರು ಫೌಂಡೇಶನ್ ಅವರು ಬಂದು ಕಾಂಟ್ಯಾಕ್ಟ್ ಮಾಡಿ, ಈಗ ವೇಸ್ಟೇಜನ್ನು ನೀವು ಸಂಗ್ರಹಣೆ ಮಾಡಿಡಿ, ನಮಗೆ ಕೊಟ್ಟರೆ ಅದನ್ನು ನಾವು ಹೊರಗಡೆ ತೊಗೊಂಡೋಗಿ ಡಿಕಂಪೋಸ್ ಮಾಡಿ ಅದನ್ನು ನಿಮಗೆ ಇದು ಮಾಡಿಕೊಡ್ತೀವಿ, ಫ್ರೀ ಆಫ್ ಕಾಸ್ಟು ನಾವು ನಿಮಗೆ ಸರ್ವಿಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಈ ವೇಸ್ಟೇಜ್ ನಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಇವತ್ತಿನ ಪ್ರೆಸೆಂಟ್ ಫಾಸ್ಟ್ ಆಫ್ ಲೈಫಲ್ಲಿ ನಮಗೆ ವೇಸ್ಟೇಜ್ ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಆಗ್ತಾಯಿದೆ. ಅದರಲ್ಲೂ ಎಸ್ಪೆಷಲಿ ಸಿಟಿಗಳಲ್ಲಿ, ಟೌನ್ಗಳಲ್ಲಿ ಈ ವೇಸ್ಟೇಜ್ಗಳನ್ನು ಹಾಕೋದಕ್ಕೆ ನಮಗೆ ಜಾಗಗಳ ಅಭಾವದಿಂದಾಗಿ ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಈ ಥರ ನಮ್ಮ ಫೌಂಡೇಶನ್ ಅವರು ಮಾಡ್ತಾಯಿದ್ದು ಇದನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಡಿಕಂಪೋಸ್ ಮಾಡಿ ಅದರಿಂದ ಪರಿಸರಕ್ಕೆ ಹಾನಿ ಆಗದೆ ಇರೋ ಥರ ಮಾಡ್ತಿದ್ದೀವಿ ಅಂತ ಹೇಳ್ತಿರೋದು ತುಂಬ ಸಂತೋಷಕರವಾದ ವಿಷಯ. ಇದರಿಂದ ಎಲ್ಲ ಪಬ್ಲಿಕ್ಗಳಿಗೂ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಥರ ಹಾಸ್ಟೆಲ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಥರ ನಿಮ್ಮ ಕೆಲಸ ಮುಂದುವರಿಲಿ ಅಂತ ನಾನು ನಿಮಗೆ ಆಶಿಸ್ತೀನಿ. ಧನ್ಯವಾದಗಳು.